ನಾನು ಶ್ರೀಕಂಠೇಶಿ ಪರಿಸರ ಪ್ರಿಯ ಮೈಸೂರು ಕನ್ನಡತಿ ಪುಣ್ಯಕೋಟಿ ಚಾನೆಲ್ಗಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಿರೂಪಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಡಾಕ್ಟರ್ ವಿಷ್ಣುವರ್ಧನ್ ಅವರ 74ನೇ ಜನ್ಮದಿನದ ಅಂಗವಾಗಿ ಒಂದು ಕಿರುಪರಿಚಯದ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. SR ಪುಟ್ಟಣ್ಣ ಕಣಗಾಲ್ ಅವರ ಗಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಗರ ಹಾವು ಚಿತ್ರದಲ್ಲಿ ರಾಮಾಚಾರಿ ಪಾತ್ರದಿಂದ ತಮ್ಮ ಪ್ರತಿಭೆಯನ್ನು ಹೊರಹಾಕಿದ ನಮ್ಮ ವಿಷ್ಣುವರ್ಧನ್ ಸರ್ ಕನ್ನಡ ಚಿತ್ರರಂಗದ ಮೇರು ನಟನಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ 220 ಚಿತ್ರಗಳಿಗೂ ಹೆಚ್ಚು ಅತ್ಯಂತ ಉತ್ತಮವಾದಂತಹ ಅಭಿನಯವನ್ನು ಮಾಡಿ ಹಾಗೆ ನಟನಾಗಿ, ಗಾಯಕನಾಗಿ, ನಿರ್ಮಾಪಕನಾಗಿ ಹಾಗೆ ಕಥೆಗಾರನಾಗೂ ಸಹ ಈ ಒಂದು ತಮ್ಮ ಅಭಿನಂದನಾರ್ಹ ಕೆಲಸವನ್ನ ಮಾಡಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನೆಯ ಪ್ರಶಸ್ತಿ ಸಿಕ್ಕಿದೆ. 6 ಬಾರಿ ಕರ್ನಾಟಕದ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ತೆಗೆದುಕೊಂಡಿದ್ದಾರೆ. 7 ಬಾರಿ ಭಾರತೀಯ ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ. 8 ಬಾರಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ. ಅವರ ನಟನಾ ಕೌಶಲ್ಯಕ್ಕೆ ಸಾಕ್ಷಿಯಾಗಿ ಕನ್ನಡ ಜನಮಾನಸದಲ್ಲಿ ಇನ್ನೂ ಅವರ ನೆನಪು ಚಿರಸ್ಥಾಯಿಯಾಗಿ ಉಳಿದಿರುವಂತಹದ್ದು ನೋಡಿದ್ರೆ ಅವರ ಅಭಿಮಾನ ಎಷ್ಟೊಂದು ಚೆನ್ನಾಗಿದೆ. ನಮ್ಮ ಜನರು ಅವರನ್ನ ಎಷ್ಟು ಪ್ರೀತಿಸ್ತಾರೆ ಎನ್ನುವಂತಹದ್ದು ನಮ್ಗೆ ಗೊತ್ತಾಗುತ್ತೆ. ಬೆಳಗಿನಿಂದ ಈವರೆಗೆ ಸಂಜೆವರೆಗೂ ಅಲ್ಲಿಗೆ ದೇವರಿಗೆ ಪೂಜೆ ಮಾಡೋ ಹಾಗೆ ಪೂಜೆಯನ್ನ ಮಾಡುದು, ಕೇಕ್ ಕತ್ತರಿಸುವುದು, ಹಾಗೆ ನಮ್ಮ ಈ ಹಾರಗಳನ್ನ ನೋಡಿದ್ರೆ ನಿಮಗೆ ಗಮನಿಸಬಹುದು. ಎಷ್ಟೊಂದು ದೊಡ್ಡ ದೊಡ್ಡ ಹಾರಗಳನ್ನು ಬೆಳಗಿನಿಂದ ಹಾಕ್ತಾನೆ ಇದ್ದಾರೆ, ತೆಗಿತಾನೆ ಇದ್ದಾರೆ, ಹೊರಗಡೆ ತೆಗೆದು ಇಡ್ತಾನೆ ಇದ್ದಾರೆ. ಆದ್ರೂ ಸಹ ಅವರ ಪುತ್ಥಳಿಯ ತುಂಬಾ ಹಾರಗಳು ತುಂಬಿರುವಂತದ್ದು ನೋಡಿದರೆ ವಿಷ್ಣು ಅವರನ್ನ ಕಂಡ್ರೆ ನಮ್ಮ ಜನಕ್ಕೆ ಎಷ್ಟೊಂದು ಅಭಿಮಾನ ಕನ್ನಡಿಗರಿಗೆ ಎನ್ನುವಂತಹದ್ದು ನಮಗೆ ವೇದ್ಯವಾಗುತ್ತದೆ. ಇಂತಹ ಅತ್ಯದ್ಭುತ ನಟನನ್ನ ಪಡೆದಂತಹ ನಾವು ಕನ್ನಡ ನಾಡಿನ ಜನರೇ ಧನ್ಯರು ಎನ್ನುವಂತಹದ್ದು ನಮಗೆ ಖುಷಿ ಆಗುತ್ತೆ. ಇಂತಹ ಖುಷಿ ಸಂಭ್ರಮವು ಪದೇ ಪದೇ ನಿರಂತರವಾಗಿ ಇಲ್ಲಿ ನಡೆಯುವುದಕ್ಕೆ ಈ ಒಂದು ವಿಷ್ಣು ಗುಡಿಯನ್ನ ಇಲ್ಲಿ ಕಟ್ಟಿದ್ದಾರೆ. ಇದು ವಿಷ್ಣು ಸ್ಮಾರಕವಲ್ಲ, ವಿಷ್ಣು ದೇವನ ಗುಡಿ ಅಂತಾನೆ ಹೇಳ್ಬೋದು. ಅಷ್ಟೊಂದು ಅಭಿಮಾನ ಉಕ್ಕಿ ಹರಿಯುವಂತಹ ನಮ್ಮ ಜನಕ್ಕೆ ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ ಅಂತ ಅನಿಸುತ್ತೆ. ಈ ಒಂದು ಕಾರ್ಯಕ್ರಮಗಳನ್ನ ನೋಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಅಭಿಮಾನಿಗಳಿಗೆ ಅಣ್ಣನ್ಗೆ ಸಾಹಸ ಸಿಂಹ ವಿಷ್ಣುವರ್ಧನ್ಗೆ, ಮೈಸೂರು ರತ್ನ ವಿಷ್ಣುವರ್ಧನ್ಗೆ ಧನ್ಯವಾದಗಳು.